ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತೇಜಸ್ವಿನಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಸಿಂಪಲ್ ವ್ಲಾಗ್ ಅಂತ ತೋರಿಸ್ತಿದ್ದೀನಿ. ಮಾರ್ನಿಂಗ್ ವ್ಲಾಗ್ ಅಂತ. ರೊಟೀನ್, ನನ್ನ ಡೈಲಿ ರೊಟೀನ್ ಏನು ಮಾಡ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವ್ಯೂಸ್ ಬರ್ತಿದೆ, ಯಾಕೆ ಇಷ್ಟ ಆಗ್ತಿಲ್ವಾ ನನ್ನ ವ್ಲಾಗ್ಸ್ ನಿಮಗೆ? ಏನಾದರೂ ಚೇಂಜ್ ಮಾಡ್ಕೋಬೇಕಾದ್ರೂ ಹೇಳಿ, ಚೇಂಜ್ ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಆಗೋ ಥರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಫ್ರೆಂಡ್ಸ್, ನಾನು ಡೈಲಿ ನೈಟೇ ಪಾತ್ರೆ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ. ಆದರೂ ಮಾರ್ನಿಂಗ್ ನಾನು ಸ್ಟವ್ ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕೋದು ಒಂದು ರೂಢಿ ನನಗೆ. ನಾನು 5:30 6 ಮಧ್ಯೆ ಎದ್ದೇಳ್ತೀನಿ. ಎದ್ದ ತಕ್ಷಣ ಫ್ರೆಶ್ ಆಗಿ ಬಂದು ಮೊದಲು ಮಾಡೋ ಕೆಲಸ ನಾನು ಇದನ್ನೇ. ಇದಾದಮೇಲೆ ಮನೆಗಳಲ್ಲಿ ಆಚೆ ಕಸ ಗುಡಿಸಿ ಒರೆಸಿ ಹೊರಗಡೆ ರಂಗೋಲಿ ಬರ್ತೀನಿ. ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತಂದು ಕಾಮೆಂಟಲ್ಲಿ ಹೇಳಿ ನನಗೆ. ಹೆಂಗಸ್ರಿಗೆ ನಮಗೆಲ್ಲನೂ ಬೆಳಗ್ಗೆ ಮನೆ ಕೆಲಸ ಮುಗಿಸ್ಕೊಂಡ್ವಿ ಅಂತಂದರೆ ಏನೋ ಒಂದು ಸಾಧನೆ ಮಾಡ್ದಂಗೆ ಅನಿಸುತ್ತಲ್ಲ. ಏನೋ ಒಂಥರ ಪೀಸು. ನನಗಂತೂ ಸುಮಾರು ಈ ಕೆಲಸಗಳು, ಟಿಫನ್ ಮಾಡೋಕ್ಕೆ ಮೊದಲು ಮಾಡೋ ಕೆಲಸಗಳು 45 ಮಿನಿಟ್ಸಿಂದ 1 ಅವರ್ ಹಿಡಿಸುತ್ತೆ, ಟೈಮ್ ತಗೊಳ್ಳುತ್ತೆ. ಆದರೂ ಪರವಾಗಿಲ್ಲ, ನನ್ನ ಕೆಲಸ ಅದೆಲ್ಲ ಮುಗೀತು ಅಂತಂದರೆ ಏನೋ ಒಂದು ಪೀಸಾಗಿರುತ್ತೆ ಫುಲ್ ಡೇ ಎಲ್ಲ. ಶಾರ್ಟ್ಸ್ ಚೆನ್ನಾಗಿ ಹೋಗ್ತಿದೆ ಸ್ನೇಹಿತರೆ, ನಂದು ವ್ಲಾಗ್ಸ್ ಹೋಗ್ತಿಲ್ಲ ಯಾಕೋ. ನಿಮಗೆ ಫ್ರೀ ಇದ್ದಾಗ ನನ್ನ ವ್ಲಾಗ್ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅವ್ರವ್ರ ಬ್ಯುಸಿ ಲೈಫ್ ಅವ್ರಿಗಿರುತ್ತೆ, ನಾನು ನೋಡಲೇಬೇಕು ಅಂತ ಹೇಳ್ತಿಲ್ಲ. ಫ್ರೀ ಇದ್ದಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡಿ. ನಾನು ಅಲ್ಲಿ ನೀರು ಜಾಸ್ತಿ ಹಾಕಿ ತೊಳಿಲಿಲ್ಲ, ಯಾಕಂದರೆ ಕೆಳಗಡೆ ಸಾರಿಸಿಟ್ಕೊಂಡಿದ್ದೀನಿ ಸ್ನೇಹಿತರೆ. ನೀರು ಜಾಸ್ತಿ ಹಾಕಿದ್ರೆ ಸಗಣಿ ಹೊಟ್ಟೋಗುತ್ತೆ ಅಂತ ಲೈಟಾಗಿ ಹಾಕಿ ತೊಳೆದಿದ್ದೀನಿ. ರಂಗೋಲಿ ಹಾಕ್ಕೋತಾ ಇದ್ದೀನಿ. ನನಗೆ ರಂಗೋಲಿ ಒಂದು ಸ್ವಲ್ಪ ಸುಮಾರಾಗೆ ಬರುತ್ತೆ, ಚಿಕ್ಕ ಚಿಕ್ಕ ರಂಗೋಲಿಗಳು. ನಿಮ್ಗೇನಾದರೂ ಬೇಕು ಅಂತಂದರೆ ನಾನು ಡೀಟೇಲಾಗಿ ತೋರಿಸ್ತೀನಿ, ಈಸಿಯಾಗಿ ಸಿಂಪಲ್ಲಾಗಿ ಹಾಕ್ಕೊಳ್ಳೋ ಥರದ್ದು ರಂಗೋಲಿಗಳು. ಕಾಮೆಂಟಲ್ಲಿ ಹೇಳಿ ನನಗೆ. ಹಾಕ್ತಾ ಹಾಕ್ತಾ ನಾನು ಫೋನ್ ಸೆಟ್ ಮಾಡ್ಕೊಳ್ಳೋದು, ಹಾಕೋದು, ಈ ಥರ ಡಿಸ್ಟರ್ಬೆನ್ಸ್ ಇದ್ದರೆ ಕ್ಷಮಿಸಿ. ಕೆಮ್ಮಣ್ಣು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ರಂಗೋಲಿ ಹಾಕಿದ್ಮೇಲೆ, ಬಿಳಿದು ಹಾಕಿದ್ಮೇಲೆ ಕೆಮ್ಮಣ್ಣು ಹಾಕಲೇಬೇಕು ಅಂತಾರೆ. ಏನು ಅದು, ಇದು ಯಾಕೆ ಕೆಮ್ಮಣ್ಣು ಹಾಕಲೇಬೇಕು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಅಂದರೆ ನನಗೆ ಗೊತ್ತಾದಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಬಿಳಿದು ಹಾಕಿದ್ಮೇಲೆ ಕೆಮ್ಮಣ್ಣು ಇದ್ದೇ ಇರಬೇಕು ಅಂತಾರೆ. ಅದೇನು ಅಂತ ಇನ್ನೊಂದು ಸಾರಿ ಯಾರನ್ನಾದ್ರೂ ಕೇಳಿ ತಿಳ್ಕೊತೀನಿ. ನಾನು ಕೇಳಿದ್ದೀನಿ, ಪಾಪ ಅವ್ರಿಗೂ ಗೊತ್ತಿಲ್ಲ, ನಾನು ಕೇಳಿದವರು. ಯಾರನ್ನಾದ್ರೂ ಕೇಳಿ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ ನಿಮಗೆ. ಬೃಂದಾವನೆಲ್ಲ ಒರೆಸಿ ತೊಳೆದು ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ಕೋತಾ ಇದ್ದೀನಿ.
ನೋಡಿದವ್ರು ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬೆಲ್ ಮೇಲೆ ಕ್ಲಿಕ್ ಮಾಡಿ, ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ವಿಡಿಯೋ ನೀಟಾಗಿ ಬರ್ತಿಲ್ಲ ಅಂತ ಅನಿಸುತ್ತಲ್ಲ ನಿಮಗೆ? ಒಂದು ಸ್ವಲ್ಪ ಶೇಕ್ ಆಗುತ್ತೆ, ಏನೇನೋ ಆಗ್ತಾಯಿದೆ. ಇರಲಿ, ಬೆಸ್ಟ್ ಕೊಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಅಲ್ಲಿಗೂ ಆವಾಗವಾಗ ಮಿಸ್ಟೇಕ್ ಆಗ್ತಿದೆ, ಕರೆಕ್ಟ್ ಮಾಡ್ಕೊತೀನಿ ನಾನು. ಹೊಸ್ಲಿಗೆ ತೊಳೆದು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ಕೊತಾ ಇದ್ದೀನಿ. ನಾನೊಂದು ರಫ್ ಆಗಿ ರಾಗಿ ತೋರಿಸಿದ್ದೀನಿ. ನಿಮಗೆ ಡೀಟೇಲಾಗಿ ಬೇಕಂದರೆ ಕಾಮೆಂಟಲ್ಲಿ ಹೇಳಿ, ಡೀಟೇಲಾಗಿ ತೋರಿಸ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಸುಮಾರು ನಾನು ಒಂದು 7-8 ವರ್ಷಗಳಿಂದ ನನ್ನ ಕನಸು ಫ್ರೆಂಡ್ಸ್. ಡೀಟೇಲಾಗಿ ತೋರಿಸ್ತಿದ್ದೀನಿ ಇನ್ನೊಂದು ಸಾರಿ. ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಅಲ್ಲ, ಅದಕ್ಕೆ ನನಗೆ ಸ್ವಲ್ಪ ಭಯ ಆಗಿ ನನ್ನ ಕೈಯಲ್ಲಿ ಬರುತ್ತೋ ಬರಲ್ವೋ ಅಂತ ಹಿಂಜರಿದು ನಾನು ಅಂದ್ಕೊಂಡಾಗಿಂದ ಮಾಡಿದರೆ ಇಷ್ಟೊತ್ತಿಗೆ ಯಾವಾಗೋ ಸಕ್ಸಸ್ ಆಗೋವಳು. ಈಗ ಧೈರ್ಯ ಮಾಡಿ ಹೆಜ್ಜೆ ಇಟ್ಟಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕು ನನಗೆ. ಸಪೋರ್ಟ್ ಮಾಡಿ ಸ್ನೇಹಿತರೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಕಾಮೆಂಟಲ್ಲಿ ತಿಳಿಸಿ. ಏನಾದರೂ ಇದ್ದರೆ ತಿಳ್ಕೊಬೇಕು ಅಂತ ತಿಳ್ಕೊತೀನಿ ನಾನು. ನಮ್ಮ ಮನೆ ಹತ್ರನೇ ನಾನು ಪೂಜೆಗಿಟ್ಟಿರೋ ಹೂವೆಲ್ಲನೂ ನಮ್ಮ ಮನೆ ಮುಂದೆ ಸಿಗೋವೆ. ನಿಮ್ಗೇನಾದರೂ ಬೇಕಂತ ಅನಿಸಿದ್ರೆ ನೀವು ಹೇಳಿದ್ರೆ ನಾನು ಗಾರ್ಡನ್ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಗಿಡಗಳು ಇಟ್ಕೊಂಡಿದ್ದೀನಿ, ಅದನ್ನ ತೋರಿಸ್ತೀನಿ ಡೀಟೇಲಾಗಿ ನಿಮಗೆ. ಕಾಮೆಂಟಲ್ಲಿ ತಿಳಿಸಿ. ರೋಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ದೇವ್ರಿಗೆ ತಗೊಳ್ಳೋಷ್ಟು ಇರಲ್ಲ ರೀ ನನಗೆ ಹೂವು. ನಮ್ಮ ಗಿಡಗಳಲ್ಲಿಂದ ದಂಡಿಯಾಗಿ ಆಗುತ್ತೆ. ಇದು ದೇವ್ರ ಮನೆ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ. ಬೇಕಾದರೆ ನೀವು ಕೇಳಿದ್ರೆ ನೀಟಾಗಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್.